ಈ ಸುಂದರ ವಿದೇಶಿ ಹಕ್ಕಿಗಳ ಲೋಕ ಸೃಷ್ಟಿಯಾಗಿದ್ದು ಸಂಗೀತದ ನಾಡು ಗದಗ ಜಿಲ್ಲೆಯಲ್ಲಿ ಲಕ್ಷ್ಮೇಶ್ವರ ತಾಲೂಕಿನ ಶೆಟ್ಟಿಕೇರಿ ಗ್ರಾಮದ ಹೊರವಲಯದ ಕೆರೆಗೆ ಬಂದ್ರೆ ಸಾಕು ಪಕ್ಷಿ ಲೋಕವೇ ಕಣ್ಣಿಗೆ ರಾಚುತ್ತೆ. ಹೀಗಾಗಿ ಶೆಟ್ಟಿಕೇರಿ ಕೆರೆಗೆ ಈಗ ಜೀವ ಕಳೆ ಬಂದಂತಾಗಿದೆ. ಪ್ರವಾಸಿಗರು ಈ ಹಕ್ಕಿಗಳ ಚೆಲ್ಲಾಟ, ತುಂಟಾಟ, ಚಿಲಿಪಿಲಿ ನಿನಾದ ನೋಡಿ ಕಣ್ತುಂಬಿಕೊಳ್ತಾರೆ. ಕೆರೆಯತ್ತ ಬಂದ್ರೆ ಸಾಕು ವಿದೇಶಿ ಹಕ್ಕಿಗಳ ಸಂಭ್ರಮ ನೋಡಿ ಜಗತ್ತೇ ಮರೆತು ಬಿಡುವಂತ ಅದ್ಭುತ ಲೋಕವೇ ಕಣ್ಣಿಗೆ ರಾಚುತ್ತೆ. ನೀರಿಗಿಂತಲೂ ವಿದೇಶಿ ಹಕ್ಕಿಗಳ ಚಿತ್ತಾರವೇ ಕಣ್ತುಂಬಿತ್ತೆ. ಎಲ್ಲೆಲ್ಲೂ ವಿದೇಶಿ ಬಾನಾಡಿಗಳು ರಂಗೋಲಿ ಚಿತ್ತಾರದಂತೆ ಕಾಣುತ್ತವೆ. ಹಕ್ಕಿಗಳ ಲೋಕ ನೋಡುವುದೇ ಕಣ್ಣಿಗೆ ಹಬ್ಬ, ಮನಸ್ಸಿಗೆ ಶಾಂತಿ. ಕಣ್ಮನ ಸೆಳೆಯುವ ನೋಟದಿಂದ ಜನರು ತಮ್ಮ ಮನಸ್ಸುಗಳು ಹಗುರ ಮಾಡಿಕೊಳ್ತಾರೆ. ಪ್ರತಿ ವರ್ಷದ ಅಕ್ಟೋಬರ್ ಅಂತ್ಯದಲ್ಲಿ ಇವುಗಳು ಇಲ್ಲಿಗೆ ಆಗಮಿಸುತ್ತವೆ. ಆ ದೇಶದ ವಿಪರೀತ ಚಳಿಗಾಲ ತಾಳದ ಹಕ್ಕಿಗಳು ಸಾವಿರಾರು ಕಿಲೋಮೀಟರ್ ದೂರ ಇಲ್ಲಿಗೆ ಬಂದು ಮಾರ್ಚ್ವರೆಗೂ ಪ್ರವಾಸಿಗರನ್ನ ಆಕರ್ಷಿಸುವುದರ ಮೂಲಕ ಮನಸ್ಸಿಗೆ ಮುದವನ್ನು ನೀಡುತ್ತಿವೆ. ಬೆಳಗಿನ ಹೊತ್ತು ಅವು ದೂರದಿಂದ ಬಂದು ಕೆರೆಯಲ್ಲಿ ಇಳಿಯುವ ನೋಟವೇ ಅದ್ಭುತ ಅನುಭವವನ್ನು ನೀಡುತ್ತದೆ. ಈ ಹಕ್ಕಿಗಳ ಕಲರವ ನೋಡುವುದೇ ಒಂದು ಸ್ವರ್ಗ ಅಂತಾರೆ ಪ್ರವಾಸಿಗರು, ಪಕ್ಷಿ ಪ್ರಿಯರು. ಈ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಈ ಶೆಟ್ಟಿಕೇರಿ ಗ್ರಾಮದಲ್ಲಿ ಬಹುಶಃ ಈ ಕಾಲದಲ್ಲಿ ಅನೇಕ ಹಕ್ಕಿಗಳು ದೇಶ ವಿದೇಶಗಳಿಂದ ಬರ್ತವೆ. ಆ ಬಾನಾಡಿಗಳನ್ನು ನೋಡೋದೇ ಒಂದು ಆನಂದ. ಯಾರೂ ಕೂಡ ನೋಡಲಿಕ್ಕೆ ಸಿಗದಂಥ ವಿಶೇಷವಾದಂತಹ ಪಕ್ಷಿಗಳನ್ನು ನಾವಿಲ್ಲಿ ಬಂದು ನೋಡಬಹುದು. ಮತ್ತು ಆ ಹಕ್ಕಿಗಳ ಕಲರವವಾಗಿರಬಹುದು, ಆ ಬಾನಾಡಿಗಳು ಇಲ್ಲಿ ಒಂದು ಪ್ರವಾಸಿ ತಾಣದಲ್ಲಿ ಸುಂದರ ವಾತಾವರಣದಲ್ಲಿ ಕೆರೆಯ ಸುತ್ತಮುತ್ತಲು ನೋಡಲಿಕ್ಕೆ ಒಂದು ಆನಂದವಾಗ್ತದೆ. ಬ್ಲ್ಯಾಕ್ ಐಬೀಸ್, ರೆಡ್ ವೇಟೆಡ್, ಇಟಲ್ ಗಿಬ್ಸ್, ರೆಡ್ ಥ್ರಾಟ್, ಪಾಂಟೆಡ್ ಸ್ಪಾರ್ಕ್, ಬಾರ್ ಹೆಡೆಡ್ ಗೂಸಾ, ಬ್ರಾಹ್ಮಿನಿ ಡೆಕ್ ಸೇರಿದಂತೆ ಹಲವು ಜಾತಿಗೆ ಸೇರಿದ ಸಾವಿರಾರು ವಿದೇಶಿ ಪಕ್ಷಿಗಳು ಇಲ್ಲಿ ಆಗಮಿಸುತ್ತವೆ. ವಿಶೇಷ ಅಂದ್ರೆ ಇಲ್ಲಿ ಆಗಮಿಸಿ ಮರಿ ಮಾಡುತ್ತವೆ. ಹೀಗಾಗಿ ಈ ಕೆರೆಯಲ್ಲಿ ದೊಡ್ಡ ಪಕ್ಷಿಗಳಿಗಿಂತ ಪುಟ್ಟ ಪುಟ್ಟ ಪಕ್ಷಿಗಳ ಸಂಖ್ಯೆಯೇ ಹೆಚ್ಚಾಗಿವೆ. ಬೆಳಗ್ಗೆ ಆಹಾರ ಸಮೇತ ಬರುವ ಸಾವಿರಾರು ಹಕ್ಕಿಗಳು ಕೆರೆಯಲ್ಲಿ ಲ್ಯಾಂಡಿಂಗ್ ಆಗುತ್ತಿದ್ದಂತೆಯೇ ಮರಿ ಹಕ್ಕಿಗಳ ಸಂಭ್ರಮಕ್ಕೆ ಪಾರವೇ ಇರಲ್ಲ. ಶೆಟ್ಟಿಕೇರಿ ಗ್ರಾಮದ 700 ಎಕರೆ ವಿಶಾಲವಾದ ಕೆರೆಯಲ್ಲಿ ಈ ವಿದೇಶಿ ಹಕ್ಕಿಗಳು ಇಡೀ ದಿನ ಸ್ವಚ್ಛಂದವಾಗಿ ವಿಹರಿಸುತ್ತವೆ. ಸುಮಾರು 10,000ಕ್ಕೂ ಹೆಚ್ಚು ವಿದೇಶಿ ಬಾನಾಡಿಗಳು ಈ ಕೆರೆಗೆ ಆಗಮಿಸುತ್ತವೆ. ತಮ್ಮ ಆರೋಗ್ಯ ಹಿತದೃಷ್ಟಿಯಿಂದ ಬರುವ ವಿದೇಶಿ ಹಕ್ಕಿಗಳು ಇಲ್ಲಿನ ಜನರಿಗೆ ಮುದ ನೀಡುವ ಮೂಲಕ ಜನರ ಮನಗೆದ್ದಿವೆ. ಇಲ್ಲಿನ ವಿದೇಶಿ ಹಕ್ಕಿಗಳ ಪ್ರೀತಿ ವಾತ್ಸಲ್ಯ ಮಾನವ ಕುಲವೇ ನಾಚಿಸುವಂತೆ ಇರುತ್ತೆ. ಇಡೀ ದಿನ ಮಕ್ಕಳ ಜೊತೆಯಲ್ಲಿ ಕೆರೆಯಲ್ಲಿ ಸ್ವಚ್ಛಂದವಾಗಿ ವಿಹರಿಸಿ ಎಂಜಾಯ್ ಮಾಡುವ ಈ ವಿದೇಶಿ ಹಕ್ಕಿಗಳು ಸಂಜೆ 5 ಗಂಟೆಯಾದರೆ ಸಾಕು ಮತ್ತೆ ಆಹಾರ ಅರಸಿ 100 ಕಿಲೋಮೀಟರ್ ಹೋಗುತ್ತವೆ. ವಿವಿಧ ಜಾತಿಯ ತಳಿಗಳು ಬಹಳಷ್ಟು ಪಕ್ಷಿಗಳು ಇಲ್ಲಿ ಬಂದಿದ್ದಾವೆ. ಇವನ್ನು ನೋಡೋದೇ ಬಹಳ ಅಂದ. ಯಾಕಂದರೆ ಅಪರೂಪದ ಜಾತಿಯ ಪಕ್ಷಿಗಳು ಇಲ್ಲಿ ಆಗಮಿಸಿದ್ದಾವೆ. ಇವುಗಳ ಬಾನಾಡಿಗಳಲ್ಲಿ ಹಾರಾಡೋದು, ಇವುಗಳ ನೀರಿನಲ್ಲಿ ಮಿಂದೇಳೋದು, ಇವನ್ನ ನೋಡೋದು ನಮಗೆ ಬಹಳಷ್ಟು ಖುಷಿ ಅನಿಸುತ್ತೆ. ಅದು ಚಿಲಿಪಿಲಿಗಳ ಶಬ್ದ ಅವನ್ನೆಲ್ಲ ನೋಡೋದು ಬಹಳಷ್ಟು ಖುಷಿ ಅನಿಸುತ್ತೆ. ಬಟ್ ಆದರೆ ನಮ್ಮ ಗದಗ ಜಿಲ್ಲೆಯಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಶೆಟ್ಟಿಕೇರಿ ಗ್ರಾಮದಲ್ಲಿರ್ತಕ್ಕಂಥ ಕೆರೆಯಲ್ಲಿ ನಾವು ಇವುಗಳನ್ನು ನೋಡೋದು ಬಹಳಷ್ಟು ಆನಂದ ಆಗ್ತಾ ಇದೆ. ಪಕ್ಷಿಗಳ ಲೋಕ ಅಂದ್ರೆ ರಂಗನತಿಟ್ಟು ಅಂತಾರೆ. ಆದ್ರೆ ಆ ರಂಗನತಿಟ್ಟು ಮೀರಿಸುವಂತೆ ಇಲ್ಲಿ ವಿದೇಶಿ ಹಕ್ಕಿಗಳ ಸಂಭ್ರಮ ಜೋರಾಗಿದೆ. ಹೀಗಾಗಿ ಉತ್ತರ ಕರ್ನಾಟಕದ ಜನರು ಈಗ ಹಕ್ಕಿಗಳು ನೋಡೋಕೆ ರಂಗನತಿಟ್ಟಿಗೆ ಹೋಗಬೇಕಾಗಿಲ್ಲ. ಗದಗ ಜಿಲ್ಲೆಯ ಶೆಟ್ಟಿಕೇರಿ ಕೆರೆಗೆ ಬಂದ್ರೆ ಸಾಕು, ಹಕ್ಕಿಗಳ ಹಬ್ಬವೇ ಇರುತ್ತೆ. ಕುಟುಂಬ ಸಮೇತ ಬಂದು ಪಕ್ಷಿ ಲೋಕ ನೋಡಿ ಎಂಜಾಯ್ ಮಾಡಬಹುದು.